ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಹೋಟೆಲ್ ಸ್ಟೈಲಲ್ಲಿ ಮಶ್ರೂಮ್ ಬಿರಿಯಾನಿ ಮಾಡೋದು ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ ತುಂಬ ಈಸಿಯಾಗಿ ಮಾಡ್ಕೋಬೋದು. ಇದು ನಾಟಿ ಸ್ಟೈಲಲ್ಲಿ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಮೊದಲು ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಮತ್ತು ತುಪ್ಪನ ಹಾಕಿ ಬಿಸಿ ಮಾಡ್ಕೊಂಡು ಇದಕ್ಕೆ ಪಲಾವ್ ಎಲೆ, ಸೋಂಪು, ಚಕ್ಕೆ, ಏಲಕ್ಕಿ, ಸ್ಟಾರು ಮತ್ತು ಲವಂಗ ಇದನ್ನೆಲ್ಲ ಹಾಕಿ ಫ್ರೈ ಮಾಡಿ ಇದಕ್ಕೆ ಇವಾಗ ನಾನು ಕಟ್ ಮಾಡಿರೋಂಥ ಒಂದು ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಇವಾಗ ನಾನು ಕಟ್ ಮಾಡಿ ಎತ್ತಿಟ್ಕೊಂಡಿರೋಂಥ ಮಶ್ರೂಮ್ ಹಾಕ್ತಿದ್ದೀನಿ. ನಾನು ಮಶ್ರೂಮ್ನ 200 ಗ್ರಾಮ್ ಅಷ್ಟು ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು ವಾಶ್ ಮಾಡಿ ನಾನು ಈ ಥರ ಕಟ್ ಮಾಡ್ಕೊಂಡು, ನೀವು ಬೇಕು ಅಂದರೆ ಉಂಡೆನೂ ಹಾಕೋಬೋದು, ದಪ್ಪ ಪೀಸ್ಗಳನ್ನೂ ಹಾಕೋಬೋದು. ನಾನು ಈ ಥರ ಕಟ್ ಮಾಡಿ ಹಾಕತ್ತಿದ್ದೀನಿ. ಇದ್ರ ಜೊತೆಗೆ ನಾನು ಒಣಗಿರೋ ಬಟ್ಟೆನ ನೆನೆಸ್ಕೊಂಡಿದ್ದೆ, ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಇದಕ್ಕೆ ಇವಾಗ ನಾನು ಒಂದು 1/4 ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಮತ್ತು ಒಂದು ಸ್ವಲ್ಪ ಉಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಫ್ರೈ ಆಗೋ ತನಕ ನಾವು ಮಸಾಲೆನ ರುಬ್ಕೊಬರೋಣ. ಅದಕ್ಕಿಂತ ಮುಂಚೆ ನಾನು ಅಕ್ಕಿನ ನೆನೆಸ್ಕೊತಾ ಇದ್ದೀನಿ. ಅಕ್ಕಿ ಇದರಲ್ಲಿ 2 ಕಪ್ ಅಷ್ಟು ಅಕ್ಕಿನ ತಗೊಂಡಿದ್ದೆ. ಇದಕ್ಕೆ ಇವಾಗ 2-3 ಸಲ ಚೆನ್ನಾಗಿ ತೊಳೆದು ಇದಕ್ಕೆ ಇವಾಗ ನೀರು ಹಾಕಿ ಎತ್ತಿಡ್ತಾ ಇದ್ದೀನಿ, ಒಂದು 10 ನಿಮಿಷ ನೆನಿಲಿ ಅಂತ. ಇದು ನೆನೆ ತನಕ ಇವಾಗ ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಮಸಾಲೆಗೆ ಇವಾಗ ನಾನು 1 ಗೆಂಡೆ ಬೆಳ್ಳುಳ್ಳಿ ಮತ್ತು 1 ಇಂಚಷ್ಟು ಶುಂಠಿ ಹಾಕ್ತಾಯಿದ್ದೀನಿ. ನಾನು 1 ಇಡಿ ಕೊತ್ತಂಬರಿ ಸೊಪ್ಪು ಮತ್ತು 1 ಇಡಿ ಪುದೀನ ಸೊಪ್ಪು, ಅಂದರೆ 1 ಇಡಿ ಅಂದರೆ ಮಿನಿಮಮ್ 1 ಕಂತೆಯಷ್ಟು ಕೊತ್ತಂಬರಿ, 1 ಕಂತೆಯಷ್ಟು ಪುದೀನ ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ನಾನು ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ. ಅಂದರೆ ನಾವು ಇದಕ್ಕೆ ಚಿಲ್ಲಿ ಪೌಡ್ರ್ ಏನೂ ಹಾಕಲ್ಲ, ಅದಕ್ಕೆ ಮೆಣಸಿಕಾಯಿನೇ ಜಾಸ್ತಿ ಹಾಕಬೇಕು. ನೆಕ್ಸ್ಟ್ ಒಂದು ಅರ್ಧ ಈರುಳ್ಳಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. 1 ಇಂಚು ಚಕ್ಕೆ ಮತ್ತು 1-2 ಲವಂಗ ಮತ್ತು 2 ಏಲಕ್ಕಿನ ಹಾಕಿ ನುಣ್ಣಗೆ ರುಬ್ಬಿ ಎತ್ತಿಟ್ಕೊತಾ ಇದ್ದೀನಿ. ಇವಾಗ ನೋಡಿ ಮಸಾಲೆ ರೆಡಿ ಆಗೋ ಅಷ್ಟರಲ್ಲಿ ಇಲ್ಲೂ ಮಶ್ರೂಮು ಫ್ರೈ ಆಗಿದೆ. ಇದಕ್ಕೆ ಇವಾಗ ನಾನು ರುಬ್ಬಿ ಎತ್ತಿಟ್ಕೊಂಡಿರೋಂಥ ಮಸಾಲೆನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಮಶ್ರೂಮ್ಗೆಲ್ಲ ಮಸಾಲೆ ಉಪ್ಪೆಲ್ಲ ಹಿಡಿಯೋ ಥರ ಚೆನ್ನಾಗಿ ಫ್ರೈ ಮಾಡಿ ಇದಕ್ಕೆ ಇವಾಗ ನಾನು ಅರ್ಧ ಟೊಮೊಟೊ ಹಾಕ್ತಾಯಿದ್ದೀನಿ. ಅರ್ಧ ಟೊಮೊಟೊ ಸಾಕು ಅಂತ, ನೀವು ಬೇಕು ಅಂದರೆ ರುಬ್ಬಿಟ್ಟು ಹಾಕೋಬೋದು. ನಾನು ಹಾಗೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಹೋಟ್ಲುಗಳೆಲ್ಲ ರುಬ್ಬಿಟ್ಟು ಟೊಮೊಟೊನ ರುಬ್ಬಿ ಹಾಕ್ತಾರೆ, ನಾನು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಇವಾಗ ನಾನು ನೀರು ಹಾಕತ್ತಿದ್ದೀನಿ. ನಾನು ಯಾವ ಕಪ್ಪಲ್ಲಿ ಅಕ್ಕಿ ತಗೊಂಡಿದ್ದೆ ಅದೇ ಕಪ್ಪಲ್ಲಿ ನಾನು 4 ಕಪ್ಪಷ್ಟು ನೀರನ್ನ ಹಾಕ್ತಾಯಿದ್ದೀನಿ. 1 ಕಪ್ಪು ಜಾರಲ್ಲಿರೋ ಮಸಾಲೆ ಎಲ್ಲ ಹಾಕಿರೋ ಅಂಥ ನೀರು ಹಾಕಿದ್ದೀನಿ. 3 ಕಪ್ಪು ನಾರ್ಮಲ್ ನೀರು ಹಾಕಿ ಇದರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ. ಆವಾಗಲೇ ಸ್ವಲ್ಪ ಉಪ್ಪು ಹಾಕಿದೆ, ಇನ್ನೊಂದು ಸ್ವಲ್ಪ ನೋಡಿ ಉಪ್ಪು ಹಾಕಿ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋಕೆ ಇಟ್ಕೊಂಡಿದ್ದೆ. ಇವಾಗ ಕುದ್ದಿದೆ. ಇದಕ್ಕೆ ಇವಾಗ ನಾನು ನೆನೆಸಿಟ್ಕೊಂಡಿರೋಂಥ ಅಕ್ಕಿನ ಹಾಕ್ತಾಯಿದ್ದೀನಿ. ಅಕ್ಕಿ ನೆನೆಸ್ಕೊಂಡ್ರೆ ಬೇಗ ಬೇಯುತ್ತೆ, ಆಮೇಲೆ ಸಾಫ್ಟ್ ಆಗುತ್ತೆ. 1 ವಿಜಲ್ ಮತ್ತು 2 ವಿಜಲೆಲ್ಲ ಚೆನ್ನಾಗಿ ಬೇಯುತ್ತೆ ಅಂತ ನೆನೆಸ್ಕೊಳ್ಳೋದು. ನೋಡಿ ಇವಾಗ ಇದಕ್ಕೆ ಜೀರಾ ರೈಸ್ ಬೇಕಾದ್ರೆ ಹಾಕೋಬೋದು, ಇಲ್ಲಾಂದರೆ ಮಾಮೂಲಿ ನಾರ್ಮಲ್ ರೈಸ್ ಬೇಕಾದ್ರೆ ಹಾಕೋಬೋದು. ನನ್ನ ಹತ್ರ ಜೀರಾ ರೈಸ್ ಇರಲಿಲ್ಲ ಅಂತೇಳಿ ನಾರ್ಮಲ್ ರೈಸೇ, ರಾವ್ ರೈಸೇ ಹಾಕಿದ್ದೀನಿ. ಜೀರಾ ರೈಸಲ್ಲಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಬಾತು, ಮಶ್ರೂಮ್ ಪಲಾವ್. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗೆಲ್ಲ ಆಗಿ ಕುಕ್ಕರೆಲ್ಲ ಬಿಟ್ಟಿದೆ. ನಾನು ಕುಕ್ಕರ್ನ 2 ವಿಜಲ್ ಕೂಗಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬೆಂದಿದೆ ನೋಡಿ, ತುಂಬ ಟೇಸ್ಟಿಯಾಗಿ ಕೂಡ ಇದೆ. ಹೋಟೆಲ್ ಸ್ಟೈಲಲ್ಲಿ ಮಶ್ರೂಮ್ ಬಿರಿಯಾನಿ ಮಾಡೋದು ತೋರಿಸಿದ್ದೀನಿ ನೋಡಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಒಂದು ಸಲ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿದೆ.